ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇವರೇನು ಬುರುಡೆ ಬಿಡ್ತಿದ್ದಾರಾ ಅಥವಾ ಬುರುಡೆ ಹುಡುಕ್ತಾ ಇದ್ದಾರಾ? .13 ರಹಸ್ಯ ಅಡಗಿದೆ ಅಂತ ಅಗಿಯಲು ನಿಂತ ಹಿಟಾಚಿಗಳೇ ಸುಸ್ತಾಗಿದೆ. ಇಡೀ ಕ್ಷೇತ್ರ ಪುರಾತನ ಉತ್ಖನನದ ನೆಲೆಯಂತೆ ಕಾಣಿಸ್ತಾ ಇದೆ. ಈ ಬುರುಡೆ ಕತೆ ಕೇಳಿದ್ದ ಜನ ಮುಂದೆ ಮತ್ತಿಬ್ಬರು ತಾವು ಸಾಕ್ಷಿ ಅಂತ ಬಂದಿದ್ದಾರೆ. ಅತ್ತ ಬುರುಡೆ ಶೋಧನೆ ನಡೀತಾ ಇದ್ರೆ, ಇತ್ತ ಧರ್ಮಸ್ಥಳ ಪರ ಧರ್ಮ ಯುದ್ಧಕ್ಕೆ ಕಹಳೆ ಮೊಳಗಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಭಕ್ತರಿಂದ ಓಂ ನಮಃ ಶಿವಾಯ ಮಂತ್ರ ಪಠಣ ಆಗಿದೆ. ತಮಟೆ ಬಾರಿಸಿ ಷಡ್ಯಂತ್ರಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೇಳಿದೆ. ಆಗಸ್ಟ್ 17ಕ್ಕೆ ಧರ್ಮಸ್ಥಳದತ್ತ ಬಿಜೆಪಿ ಯಾತ್ರೆ ಘೋಷಿಸಿದೆ. ಕೆಎನ್ ರಾಜಣ್ಣ ರಾಜಕೀಯ ಕೇಲ್ ಖತಮ್ ಆಗಿದೆ ಅಂತ ಎಸ್ಟಿ ನಾಯಕರು ಕಿಡಿಕಾರಿದ್ದಾರೆ. ಸಿಎಂ ಭೇಟಿಯಾಗಿ ದಿಲ್ಲಿ ಯಾತ್ರೆ ಬಗ್ಗೆ ಸತೀಶ್ ಮಾಹಿತಿ ಕೊಟ್ಟಿದ್ದಾರೆ. ಅತ್ತ ತೆರವಾದ ಸಹಕಾರ ಖಾತೆ ಮೇಲೆ ಡಿಕೆಶಿ ಟೀಮ್ ತಂತ್ರ ಹುಡ್ತಾ ಇದ್ದಂತೆ ಸಮುದಾಯದ ಸಚಿವ ಸ್ಥಾನ ವಿಚಾರವನ್ನ ಸತೀಶ್ ದಾಳ ಉರುಳಿಸಿದ್ದಾರೆ. ಸದನದಲ್ಲಿ ಬೀದಿ ನಾಯಿಗಳ ಹಾವಳಿ ಸದ್ದು ಮಾಡಿತು. ಶ್ವಾನ ಸಂಕಟ ತೆರೆದಿಟ್ಟ ಜೆಡಿಎಸ್ನ ಸುರೇಶ್ ಬಾಬು ಪರ ಬಿಜೆಪಿ ಬೆಂಬಲಕ್ಕೆ ಬಂತು. ಆರೋಗ್ಯ ಸಚಿವರು ಮಾತ್ರ ಪಾಲಿಕೆಯತ್ತ ಬೊಟ್ಟು ಮಾಡಿದ್ರು. ಇನ್ನು ಗೊಬ್ಬರಕ್ಕಾಗಿ ಡಿಸಿಎಂ ಡಿಕೆಶಿ ಅಶ್ವಥ್ ನಾರಾಯಣ ಮಧ್ಯೆ ಏಕವಚನದ ವಾಕ್ಯುದ್ಧ ನಡೆಯಿತು. ವರುಣನ ಆರ್ಭಟಕ್ಕೆ ಉತ್ತರ ಭಾರತ ಗಡಗಡ ನಡುಗ್ತಾ ಇದೆ. ಬಿಹಾರದಲ್ಲಿ ಒಂದೊಂದು ದೃಶ್ಯಗಳು ಭಯಾನಕತೆಯನ್ನು ವಿವರಿಸ್ತಾ ಇದೆ. ಮಾಯದಂತ ಮಳೆಗೆ ಉತ್ತರ ಪ್ರದೇಶದಲ್ಲಿ ಜನರನ್ನ ಸಂತ್ರಸ್ತ ಸ್ಥಿತಿಗೆ ತಳ್ಳಿದೆ. ತೆಲಂಗಾಣ ಆಂಧ್ರಕ್ಕೂ ವರುಣ ಶಾಕ್ ಕೊಟ್ಟಿದ್ದು. ಬೆಂಗಳೂರಲ್ಲಿ ಸಂಜೆಯಿಂದ ಆತಂಕ ಸೃಷ್ಟಿಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.